ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಹಾಗೆ 240 ಸೀಟುಗಳನ್ನು ಮಾತ್ರ ಪಡೆದಂಥ ಬಿಜೆಪಿ ಜೆಡಿಯು ಹಾಗೂ ಟಿಡಿಪಿ ಬೆಂಬಲದೊಂದಿಗೆ ಒಂದು ಸರ್ಕಾರವನ್ನು ರಚನೆ ಮಾಡಿದೆ. ಆದರೆ ಈಗ ಮೋದಿಯವರ ಸರ್ಕಾರ ಬೀಳುತ್ತೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ ಬರ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈ ಒಂದು ಮಾತನ್ನು ಹೇಳಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇಂಗ್ಲೆಂಡ್ನ ಪ್ರಮುಖ ಪತ್ರಿಕೆಯೊಂದಿಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಆ ವೇಳೆ ಮಾತನಾಡ್ತಾ ಹೇಳ್ತಾರೆ, ಮೋದಿಯವರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮೋದಿಯವರ ಸರ್ಕಾರ ಹೇಗೆ ಪತನ ಆಗುತ್ತೆ ಅನ್ನೋದೇ ಇಲ್ಲಿ ಕುತೂಹಲ ವಿಚಾರವಾಗಿದೆ. ಅಂದರೆ ಮೋದಿಯವರ ಮೈತ್ರಿಕೂಟದಲ್ಲಿ, ಅಂದರೆ NDA ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ. ಅಲ್ಲಿರುವಂತಹ ಒಂದು ಮಿತ್ರ ಪಕ್ಷ ಕಾಂಗ್ರೆಸ್ ಹಾಗೆ ಇಂಡಿಯಾ ಮೈತ್ರಿಕೂಟದ ಸಂಪರ್ಕದಲ್ಲಿದೆ. ಇದೇ ಕಾರಣಕ್ಕೆ ಮೋದಿಯವರ ಸರ್ಕಾರ ಪತನ ಆಗುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮಾತಾಗಿದೆ. ಆದರೆ ಮೋದಿ ಸರ್ಕಾರದಲ್ಲಿ ಇರ್ತಕ್ಕಂಥ, ಅಂದರೆ NDA ಮೈತ್ರಿಕೂಟದಲ್ಲಿರುವಂತಹ ಯಾವ ಒಂದು ಪಕ್ಷ ಇಂಡಿಯಾ ಮೈತ್ರಿಕೂಟದ ಸಂಪರ್ಕದಲ್ಲಿದೆ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಅಯೋಧ್ಯೆಯಲ್ಲಿ ಇವರು ಸಾಕಷ್ಟು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರು, ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದರು. ಉತ್ತರ ಪ್ರದೇಶದಲ್ಲಿ ಏನು ರಾಜಕೀಯ, ಧರ್ಮ, ಅಧರ್ಮ ಇಂತಹ ಒಂದು ಭಾಷೆಗಳನ್ನು, ಇಂತಹ ಒಂದು ಚರ್ಚೆಗಳನ್ನು ಇಟ್ಕೊಂಡು ಒಂದು ಮತ ಪ್ರಚಾರವನ್ನು ಮಾಡಿದರು ಮೋದಿಯವರು. ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ BJPಗೆ ಸಿಕ್ಕಿದ್ದು 33 ಸೀಟುಗಳು ಮಾತ್ರ. ಅಲ್ಲಿ SP ಮತ್ತು ಕಾಂಗ್ರೆಸ್ ಕೂಡ ದೊಡ್ಡ ಒಂದು ಮೆಜಾರಿಟಿಯನ್ನು ಪಡೆಯಿತು. SP 37 ಸೀಟ್ಗಳನ್ನು ಗೆದ್ದರೆ ಕಾಂಗ್ರೆಸ್ 6 ಸೀಟ್ಗಳನ್ನು ಪಡೆದಿದೆ. ಹೀಗೆ ಈಗ TDP ಕೂಡ ಮತ್ತು JDU ಈ ಎರಡೂ ಪಕ್ಷಗಳ ಬೆಂಬಲದಿಂದ ಮೋದಿಯವರ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಆದರೆ ಈ ಎರಡು ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಹೋಗಿ ಅಧಿಕಾರ ಮಾಡ್ತಾವ, ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡ್ತಾವ ಅನ್ನುವಂಥ ಚರ್ಚೆ ಇಲ್ಲಿ ಹುಟ್ಟಾಕಿದೆ. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ಮೋದಿಯವರ ಜೊತೆಗಿರ್ತಕ್ಕಂಥ ಒಂದು ಮೈತ್ರಿ ಪಕ್ಷ ನಮಗೆ ಬೆಂಬಲ ಕೊಡೋಕ್ಕೆ ರೆಡಿಯಾಗಿದೆ, ಅಲ್ಲಿಗೆ ಮೋದಿಯವರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈಗ ಲೆಕ್ಕಾಚಾರ ಹಾಕ್ಕೊಂಡ್ರೆ BJP 240 ಸ್ಥಾನಗಳನ್ನು ಗೆದ್ದಿದೆ. ಹಾಗೆ ಕಾಂಗ್ರೆಸ್ 99 ಸ್ಥಾನ, SP 37 ಸ್ಥಾನ, TMC 29, DMK 22, JDU 12 ಸ್ಥಾನಗಳನ್ನು ಗೆದ್ದಿದೆ ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಈಗ ನಾವು NDA ಯಾವ ರೀತಿ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದೆ ಅನ್ನುವಂಥದ್ದನ್ನು ನೋಡಿದರೆ, ಈಗ ಸದ್ಯದ ಮಟ್ಟಿಗೆ NDA ಒಂದು ಮೈತ್ರಿಕೂಟದ ಬಲವನ್ನು ನೋಡಿದರೆ 293 ಇದೆ. ಇದರಲ್ಲಿ BJP 240 ಸ್ಥಾನಗಳನ್ನು ಗೆದ್ದಿದೆ. ಜೊತೆಗೆ TDP 16, ಚಂದ್ರಬಾಬು ನಾಯ್ಡು ನೇತೃತ್ವ TDP 16 ಸ್ಥಾನ ಗೆದ್ದಿದೆ. ನಿತೀಶ್ ಕುಮಾರ್ ಅವರ JDUವಿಂದ 12 ಸ್ಥಾನ, ಶಿವಸೇನೆ ಸಿಂಧೆ ಬಣ 7 ಸ್ಥಾನ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಏನು ಲೋಕ ಜನಶಕ್ತಿ ಪಾರ್ಟಿ ಏನಿದೆ ಅಲ್ಲಿ 5 ಸ್ಥಾನ, ರಾಷ್ಟ್ರೀಯ ಲೋಕದಳ 2, JDS 2, ಹೀಗೆ ಎಲ್ಲ ಸೇರಿಕೊಂಡು 293 ಸ್ಥಾನ ಇಂಡಿಯಾ ಮೈತ್ರಿಕೂಟ ಪಡೆದಿದೆ. ಈಗ ಅಧಿಕಾರವನ್ನು ಕೂಡ ನಡೆಸ್ತಿದೆ. ಬಟ್ ಅದನ್ನೇ ನಾವು ಕಾಂಗ್ರೆಸ್ ಅಲಿಯನ್ಸ್, ಅಂದರೆ ಇಂಡಿಯಾ ಅಲಿಯನ್ಸ್ ಅನ್ನು ನೋಡಿದರೆ ಸದ್ಯದ ಮಟ್ಟಿಗೆ ಅವರು ಬಲ ಇರುವಂಥದ್ದು 237 ಸ್ಥಾನ. ಇಲ್ಲಿ ಕಾಂಗ್ರೆಸ್ 99 ಸ್ಥಾನ ಗೆದ್ದಿದೆ. ಅಂದರೆ ಕೊನೆಯ ಲೋಕಸಭಾ ಚುನಾವಣೆಯಲ್ಲಿ ನೋಡಿದರೆ 47 ಸ್ಥಾನ ಮಾತ್ರ ಗೆದ್ದಿತ್ತು. ಈ ಬಾರಿ 99 ಸ್ಥಾನನ ಗೆದ್ದಿದೆ. ಇಲ್ಲಿ SP 37, TMC 22, DMK 22, ಶಿವಸೇನೆ ಠಾಕ್ರೆ ಬಣ 9, NCP 8, RJD 4, CPIM 4, AP 3 ಸ್ಥಾನ ಗೆದ್ದಿದ್ದು. ಇದು ಏನು ಇಂಡಿಯಾ ಅಲಯನ್ಸ್ನ ಒಕ್ಕೂಟರ ಸಂಖ್ಯಾಬಲ ಆಗಿದೆ. ಈಗ ಏನು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಅಂದರೆ ಮ್ಯಾಜಿಕ್ ನಂಬರ್ 272 ಬೇಕಾಗಿದೆ. ಆ ಮ್ಯಾಜಿಕ್ ನಂಬರ್ ಎಲ್ಲಿ ಬರುತ್ತೆ ಇವರಿಗೆ? ಅಂದರೆ ಇನ್ನು 37-38 ಸ್ಥಾನಗಳು ಇವ್ರು ಬೇಕಾಗುತ್ತೆ. ಇವರಿಗೆ ಬೆಂಬಲ ಕೊಡೋರು ಯಾರ್ಯಾರು ಅನ್ನೋದೇ ಒಂದು ಭಾರಿ ಕುತೂಹಲ ಆಗಿದೆ. ಇಲ್ಲಿ ನಾವು ನೋಡಿದರೆ ಮುಖ್ಯವಾಗಿ JDU ಮತ್ತು TDP ಮತ್ತು ಜನಸೇನಾ ಈ ಪಕ್ಷಗಳು ಈಗ ಇಂಡಿಯಾ ಅಲಯನ್ಸ್ಗೆ ಬೆಂಬಲ ಕೊಟ್ಟರೆ ಮಾತ್ರ ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಮೋದಿ ಸರ್ಕಾರ ಪತನ ಆಗೋದು ಸಾಧ್ಯ, ಇಲ್ಲದಿದ್ದರೆ ಪತನ ಆಗೋದಿಲ್ಲ. ಒಂದು ವಿಚಾರ ಏನು ಅಂತಂದರೆ, ಏನು ಲೋಕಸಭಾ ರಿಸಲ್ಟ್ ಏನು 4ನೇ ತಾರೀಕು ಬಂತು, ಆ ಒಂದು ವೇಳೆ ಮೋದಿಯವರು JP ನಡ್ಡಾ ಹಾಗೂ ಅಮಿತ್ ಶಾ ಜೊತೆ ಒಂದು ಮೀಟಿಂಗನ್ನು ನಡೆಸ್ತಾರೆ. ಈ ಮೀಟಿಂಗಲ್ಲಿ ಒಂದು ಮೋದಿ ಹೇಳ್ತಾರಂತೆ, ನಾನು ಪ್ರಧಾನಿ ಆಗೋದಿಲ್ಲ, ಪ್ರಧಾನಿ ಸ್ಥಾನವನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ಬಿಟ್ಕೊಡೋಣ ಅಂತ ಹೇಳ್ತಾರಂತೆ. ಯಾಕೆ ಅಂತಂದರೆ ಇಂಡಿಯಾ ಮೈತ್ರಿಕೂಟ ಹಲವಾರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ದೇಶದ ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೂ 1 ಲಕ್ಷ ರೂಪಾಯಿ ಹಾಕ್ತೀವಿ, ಹಾಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಗಳನ್ನು ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಿದ್ದರು. ಈ ಎಲ್ಲ ಒಂದು ಗ್ಯಾರಂಟಿಗಳನ್ನು ಜಾರಿಗೆ ತರಬೇಕಾದ್ರೆ ಸುಮಾರು 60 ಲಕ್ಷ ಸಾವಿರ ಕೋಟಿ ಬೇಕಾಗುತ್ತೆ. ಈ 60 ಲಕ್ಷ ಸಾವಿರ ಕೋಟಿ ಒಂದು ಬಜೆಟ್ಗೆ ಸಮ ಆಗುತ್ತೆ. ಆಗ ಇಂಡಿಯಾ ಮೈತ್ರಿಕೂಟದಿಂದ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮಿತ್ರ ಪಕ್ಷಗಳು ಒಂದೊಂದಾಗೆ ಹೊರಗಡೆ ಹೋಗ್ತವೆ. ಹಾಗೆ ಇಂಡಿಯಾ ಮೈತ್ರಿಕೂಟ ತಾನಿಗೆ ಅಧಿಕಾರದಿಂದ ಬೀಳುತ್ತೆ, ಸರ್ಕಾರ ಬೀಳುತ್ತೆ. ಆಗ ನಾವು ಮತ್ತೆ ಸರ್ಕಾರವನ್ನು ಫಾರ್ಮ್ ಮಾಡೋಣ ಅನ್ನುವಂಥ ಮಾತನ್ನು ಮೋದಿಯವರು ಹೇಳಿರ್ತಾರಂತೆ. ಆದರೆ ಇದೇ ವಿಚಾರವನ್ನು ಮೋದಿಯವರು ಸ್ವತಃ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುಗೆ ಕರೆ ಮಾಡಿ ಹೇಳ್ತಾರಂತೆ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ರಚನೆ ಮಾಡೋದು ಬೇಡ, ನಾವು ಸರ್ಕಾರ ರಚನೆ ಮಾಡುವಂಥ ಹಕ್ಕನ್ನು ಅವರಿಗೆ ಬಿಟ್ಕೊಟ್ಬಿಡೋಣ, ಇಂಡಿಯಾ ಅಲಯನ್ಸ್ಗೆ ಬಿಟ್ಕೊಡೋಣ ಅಂತ ಹೇಳ್ತಾರಂತೆ.
ಬಟ್ ಆಗ ಚಂದ್ರಬಾಬು ನಾಯ್ಡು ಮತ್ತು TDP ಅವ್ರ ಪಕ್ಷ ಹಾಗೂ ನಿತೀಶ್ ಕುಮಾರ್ ಹೇಳ್ತಾರಂತೆ, ಮೋದಿಯವರು ಯಾವುದೇ ಕಾರಣಕ್ಕೂ ನಾನು ಅವ್ರ ಜೊತೆ ಹೋಗೋದಿಲ್ಲ, ಇಂಡಿಯಾ ಮೈತ್ರಿಕೂಟಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ನಾನು ನಿಮಗೆ ಬೆಂಬಲ ಕೊಡ್ತೀನಿ, ನೀವೇ ಪ್ರಧಾನಿಯಾಗಿ, ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಂಥದ್ದೇ ಮಂತ್ರಿಮಂಡಲ, ಇಂಥದ್ದೇ ಮಂತ್ರಿ ಸ್ಥಾನ ಬೇಕು, ಇಂಥದ್ದೇ ಸಚಿವ ಸ್ಥಾನ ಬೇಕು, ಈ ಖಾತೆ ಬೇಕು ಅನ್ನುವಂಥ ಯಾವುದೇ ಬೇಡಿಕೆ ನಾನು ನಿಮಗೆ ಇಡೋದಿಲ್ಲ, ಆದ ಕಾರಣ ನೀವೇ ಪ್ರಧಾನಿ ಆಗುವಂತ ಹೇಳ್ತಾರಂತೆ. ಅದೇ ಕಾರಣಕ್ಕೆ ಮೋದಿಯವರು ಪ್ರಧಾನಿ ಆಗಿದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಸರಳ ಬಹುಮತ ಬರದೇ ಇದ್ರೂ ಕೂಡ ಈ ಬಾರಿ TDP ಮತ್ತು JDU ಬೆಂಬಲದೊಂದಿಗೆ BJP ಅಧಿಕಾರಕ್ಕೆ ಬಂದಿದೆ, NDA ಅಲಿಯನ್ಸ್ ಅಧಿಕಾರಕ್ಕೆ ಬಂದಿದೆ. 5 ವರ್ಷಗಳ ಕಾಲ ಈ ಎರಡು ಪಕ್ಷಗಳು ಏನು TDP ಆಗಿರ್ಬೋದು ಹಾಗೂ JDU ಆಗಿರ್ಬೋದು ಕೊನೆಯ ತನಕ ಮೋದಿಯವರ ಜೊತೆಗೆ ಇರ್ತವೆ ಅನ್ನುವಂಥ ನಂಬಿಕೆ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಹೇಳಿರುವಂಥ ಅರ್ಥದ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋದರೆ, ಈ ಹಿಂದೆ ದೇವೇಗೌಡರು ಪ್ರಧಾನಿಯಾಗಿದ್ದರು, ಅದು ಯಾರ ಬಲದಿಂದ? ಇದೇ ಚಂದ್ರಬಾಬು ನಾಯ್ಡು ಅವರು ಕಿಂಗ್ ಮೇಕರ್ ಆಗಿದ್ದರು. ಆದರೆ ಅದೇ ದೇವೇಗೌಡರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಇದೇ ಚಂದ್ರಬಾಬು ನಾಯ್ಡು ಅವರು. ಅವತ್ತು ದೇವೇಗೌಡರ ಸರ್ಕಾರ ಬಿದ್ದೋತು. IK ಗುಜ್ರಾಲ್ ಅವತ್ತು ಸಚಿವರಾಗಿದ್ದರು. ಆಗ ಚಂದ್ರಬಾಬು ನಾಯ್ಡು ಕಾಲ್ ಮಾಡಿ ಹೇಳ್ತಾರಂತೆ, ಗುಜ್ರಾಲ್ ಅವರೇ ನೀವು ರೆಡಿಯಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅಂತ. ಅವತ್ತು ಅನಿರೀಕ್ಷಿತವಾಗಿ IK ಗುಜ್ರಾಲ್ ಅವರು ಪ್ರಧಾನಿ ಪಟ್ಟವನ್ನು ಏರಿದ್ರು. ಇದೇ ರೀತಿಯ ಸಂದರ್ಭ ಇವತ್ತು ಆಗುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಆಗಿದೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರ ಬೀಳುತ್ತೆ, NDA ಸರ್ಕಾರ ಪತನ ಆಗುತ್ತೆ, ನಾಳೆ ನಾವು ಒಂದಲ್ಲ ಒಂದು ದಿವಸ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ವಿಶ್ವಾಸ ಆಗಿದೆ. ಅದೇ ಕಾರಣಕ್ಕೆ ಇಂತಹ ಒಂದು ಹೇಳಿಕೆಯನ್ನ ಪತ್ರಿಕೆಗೆ ನೀಡಿದ್ದಾರೆ. ಆದರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಭಾರಿ ಕುತೂಹಲ ಮೂಡಿಸಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಈಗ ವಯನಾಡು ಕ್ಷೇತ್ರವನ್ನ ತೊರಿತಾ ಇದ್ದಾರೆ. ಈ ಒಂದು ಕ್ಷೇತ್ರವನ್ನ ಪ್ರಿಯಾಂಕಾ ಗಾಂಧಿ ಅವರಿಗೆ ಬಿಟ್ಕೊಡೋಕೆ ರಾಹುಲ್ ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಒಂದು ಮಾತನ್ನ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿಯನ್ನ ಈ ಮೂಲಕ ಚುನಾವಣಾ ರಾಜಕೀಯಕ್ಕೆ ತರೋದಕ್ಕೆ ಕಾಂಗ್ರೆಸ್ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ. ಬಟ್ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ನಿಲ್ಲಿಸಿದ್ರೆ ನಾವು CPI ಅಭ್ಯರ್ಥಿಗಳನ್ನ ಹಾಕ್ತೀವಿ, ನಾವು ಪ್ರಿಯಾಂಕಾಗೆ ಬೆಂಬಲ ಕೊಡಲ್ಲ ಅನ್ನುವಂಥ ಮಾತನ್ನ ಎಡಪಕ್ಷ ಆದಂತ CPI ಈಗ ಘೋಷಣೆ ಮಾಡಿದೆ. ಏನು CPIನ ಕೇರಳ ರಾಜ್ಯ ಘಟಕದ ಏನು ಕಾರ್ಯದರ್ಶಿ ಆಗಿರುವಂತಹ ಬಿನಯ್ ಬಿಸ್ವಾ ಮಾತನಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅಕಸ್ಮಾತ್ ಚುನಾವಣೆ ಕಂಟೆಸ್ಟ್ ಮಾಡಿದೆ ಆದರೆ ನಾವು ನಮ್ಮ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ, ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಕೊಡೋದಿಲ್ಲ. ನಮ್ಮ ಅಭ್ಯರ್ಥಿ ಅನ್ನಿ ರಾಜ ಅವರು ಕಳೆದ ಬಾರಿ ಚುನಾವಣೆ ನಿಂತಿದ್ರು, ಬಟ್ ನಾವು ರಾಹುಲ್ ಗಾಂಧಿ ಎಲೆಕ್ಷನ್ಗೆ ನಿಂತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ರಾಹುಲ್ ಗಾಂಧಿನ ನಾವು ಏನು ಪ್ರಧಾನಿ ಮಾಡಬೇಕು, ಹಾಗೆ ಸಂಸತ್ಗೆ ಕಳಿಸಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ಅಷ್ಟೊಂದು ಪ್ರಚಾರವನ್ನು ಮಾಡಿದ್ದಿಲ್ಲ, ಅನ್ನಿ ರಾಜ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಿಲ್ಲ. ಬಟ್ ಈ ಬಾರಿ ಮತ್ತೆ ನಾವು ನಮ್ಮ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ, ಸ್ಟ್ರಾಂಗ್ ಆಗಿ ಪ್ರಚಾರ ಮಾಡ್ತೀವಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ನಾವು ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ LDF ಏನು ಒಂದು ಇಂಡಿಯಾ ಅಲಯನ್ಸ್ ನ ಒಂದು ಮಿತ್ರ ಪಕ್ಷ ಆದಂತಹ LDF ಏನಿದೆ, ಪ್ರಿಯಾಂಕಾ ಗಾಂಧಿಗೆ ಆರಂಭದಲ್ಲಿ ಒಂದು ಶಾಕ್ ಕೊಟ್ಟಿದೆ. ಬಟ್ ಏನೇ ಆಗಿದ್ರು ಪ್ರಿಯಾಂಕಾ ಗೆಲ್ಲಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ. ಏಕೆ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರು ಸುಮಾರು 3.5 ಲಕ್ಷಗಳ ಮತಗಳ ಅಂತರದಿಂದ ಅಲ್ಲಿ ಗೆದ್ದಿದ್ದಾರೆ. ಇದೇ ಕಾರಣಕ್ಕೆ ಏನು ಒಂದಿಷ್ಟು ಮತಗಳು ಏನು 1 ಲಕ್ಷ 2 ಲಕ್ಷ ಮತಗಳು ಹೋದ್ರೂ ಕೂಡ 1-1.5 ಲಕ್ಷ ಮತಗಳ ಅಂತರದಿಂದ ಪ್ರಿಯಾಂಕಾ ಗೆಲ್ತಾರೆ. ಈ ಮೂಲಕ ಏನು ಸಂಸತ್ ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿದೆ. ಇಂದಿರಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ನೋಡಿದ್ರು ಕೂಡ ಅವರು ಸೌತಲ್ಲಿ ಕೂಡ ಅವರಿಗೆ ರಾಜಕೀಯ ಮರುಜನ್ಮ ಸಿಕ್ಕಿತ್ತು. ಈಗ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಸೌತ್ನಿಂದಲೇ ಅಂದರೆ ದಕ್ಷಿಣ ಭಾರತದಿಂದಲೇ ಸಂಸತ್ಗೆ ಕಳಿಸುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ಬೋದು. ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಲ್ಲಿ ನಿಂತಿದ್ರು. ಅವತ್ತು ವೀರೇಂದ್ರ ಪಾಟೀಲ್ ಅವರು ಆಪೋಸಿಟ್ ಅಭ್ಯರ್ಥಿಯಾಗಿದ್ದರು. ಸುಮಾರು 70,000ಕ್ಕಿಂತ ಅತಿ ಹೆಚ್ಚು ಮತಗಳಿಂದ ಇಂದಿರಾ ಗಾಂಧಿ ಅವರು ಗೆದ್ದಿದ್ರು, ಸಂಸತ್ತನ್ನು ಪ್ರವೇಶ ಮಾಡಿದ್ರು. ಅಂದರೆ ಅವತ್ತು ರಾಯಬರೇಲಿಯಲ್ಲಿ ಇಂದಿರಾ ಗಾಂಧಿ ಅವರು ಸೋತ ಕಾರಣ ಅವರು ಚಿಕ್ಕಮಗಳೂರಿಗೆ ಬರ್ತಾರೆ. ಆದ ಕಾರಣ ಅವರನ್ನು ನಿಲ್ಲಿಸಿ ಗೆಲ್ಲಿಸ್ತಾರೆ. ಅಂದರೆ DB ಚಂದ್ರೇಗೌಡ ಅವರು ಅವತ್ತು ಸಂಸದರಾಗಿರ್ತಾರೆ, ಚಿಕ್ಕಮಗಳೂರಿನ ಸಂಸದರಾಗಿರ್ತಾರೆ. ಅವರನ್ನು ರಾಜೀನಾಮೆ ಕೊಡಿಸಿ ಇಂದಿರಾ ಗಾಂಧಿ ಅವರನ್ನ ನಿಲ್ಲಿಸಿ ಅವ್ರ ವಿರುದ್ಧ ವೀರೇಂದ್ರ ಪಾಟೀಲ್ ಅವರ ವಿರುದ್ಧ ಗೆದ್ದು ಅವರು ಸಂಸತ್ಗೆ ಹೋಗ್ತಾರೆ. ಹಾಗೆ ಬಳ್ಳಾರಿ ವಿಚಾರಕ್ಕೆ ಬಂದರೂ ಕೂಡ ಬಳ್ಳಾರಿಯಲ್ಲಿ 1999ರಲ್ಲಿ ಸೋನಿಯಾ ಗಾಂಧಿ ಹಾಗೂ ಸುಷ್ಮಾ ಸ್ವರಾಜ್ ಅವರು ಪೈಪೋಟಿ ಇರುತ್ತೆ ಸಾಕಷ್ಟು ಅವರಿಬ್ಬರ ನಡುವೆ. ಈ ವೇಳೆ ಸುಮಾರು 56,000 ಮತಗಳ ಅಂತರದಿಂದ ಸೋನಿಯಾ ಗಾಂಧಿ ಅವರು ಸುಷ್ಮಾ ಸ್ವರಾಜ್ ವಿರುದ್ಧ ಬಳ್ಳಾರಿಯಲ್ಲಿ ಗೆದ್ದು ಅವರು ಕೂಡ ಸಂಸತ್ಗೆ ಹೋಗ್ತಾರೆ. ಅಂದರೆ ಈ ಇಬ್ಬರು ನಾಯಕರಿಗೆ ಏನು ಬಳ್ಳಾರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು ರಾಜಕೀಯ ಮರುಜನ್ಮ ನೀಡಿದೆ. ಅಂದರೆ ದಕ್ಷಿಣ ಭಾರತ ಪ್ರಮುಖವಾಗಿ. ಹೀಗೆ ಪ್ರಿಯಾಂಕಾ ಗಾಂಧಿ ಕೂಡ ಒಂದು ರಾಜಕೀಯ ಜನ್ಮ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ. ಇದೇ ಕಾರಣಕ್ಕೆ ವಯನಾಡು ಈಗ ಕಾಂಗ್ರೆಸ್ನ ಬೆಲ್ಟ್ ಆಗಿದೆ, ಭದ್ರಕೋಟೆ ಆಗಿದೆ. ರಾಹುಲ್ ಗಾಂಧಿ ಲಾಸ್ಟ್ ಟೈಮ್ ಕೂಡ ಅಲ್ಲಿ ನಿಂತಿದ್ರು. ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಸೋತಾಗ ವಯನಾಡು ಅವರ ಕೈ ಹಿಡಿದಿತ್ತು, ಅಲ್ಲಿ ದೊಡ್ಡ ದಾಖಲೆಯ ಗೆಲುವನ್ನು ಸಾಧಿಸಿದ್ರು, ಸಂಸತ್ ಕೂಡ ಪ್ರವೇಶ ಮಾಡಿದ್ರು. ಇದೇ ಕಾರಣಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ವಯನಾಡಲ್ಲಿ ಗೆಲ್ತಾರೆ, ಸಂಸತ್ ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಂಬಿಕೆ ಆಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತೀರಿ ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.